ಈಗ ರಾಜ್ಯದಲ್ಲಿ SIR ಎಲ್ಲ ಕಡೆಯಲ್ಲೂ ಕೂಡ ಸಮೀಕ್ಷೆಯನ್ನು ಮಾಡ್ತಾ ಇದೆ. ಈಗ ಬಂದಿರುವಂತಹ ಒಂದು ಆರೋಪ ಏನು ಅಂತಂದರೆ, ಬಾಂಗ್ಲಾದೇಶಿಗರು ಅಕ್ರಮವಾಗಿ ರಾಮನಗರಕ್ಕೂ ನುಗ್ಗಿಬಿಟ್ರಾ ಅನ್ನುವಂತಹ ಒಂದಿಷ್ಟು ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ರಾಮನಗರಕ್ಕೂ ನುಗ್ಗಿದ್ರ ಬಾಂಗ್ಲಾ ವಲಸಿಗರು ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಬ್ರೇಕಿಂಗ್ ಪ್ಲೇಟ್ ಪ್ಲೇಸ್. ರಾಮನಗರದಲ್ಲಿಯೂ ಕೂಡ ಬಾಂಗ್ಲಾ ಅಕ್ರಮ ವಲಸಿಗರು ನುಗ್ಗಿದ್ರ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ. ಹೊಸ ಕಿಚ್ಚನ್ನ ಹೊತ್ತಿಸಿದಂತಹ ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ರಾಮನಗರದ ಮನೆಯಲ್ಲಿ SIR ನಡೀತಾ ಇಲ್ಲ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಕಲ್ಯಾಣ ಮಂಟಪದಲ್ಲಿಯೇ SIR, CM ತವರಲ್ಲಿ ಇದೇನಿದು ಅನ್ನುವಂತಹ ವಿಚಾರ ಬಿಡದಿಯಾಯಿತು. HDK ಮಧ್ಯೆ ಈಗ SIR ಕಾಳಗ ಅನ್ನುವಂಥದ್ದು ಪ್ರಾರಂಭವಾಗ್ತಾ ಇದೆ. CM DK ಶಿವಕುಮಾರ್ ಅವರ ವಿರುದ್ಧ ಹೊಸ ಬಾಂಬನ್ನು ಈಗ HD ಕುಮಾರಸ್ವಾಮಿ ಅವರು ಸಿಡಿಸಿದ್ದಾರೆ. SIR ಪ್ರಕ್ರಿಯೆಯಲ್ಲಿ ಲೋಪದೋಷಗಳು ಕಂಡು ಬರ್ತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ. ನಕಲಿ ಮಂದಿಗೆ ಕೋಕ್ ಕೊಡಲು DKಶಿ ಈ SIR ಸೂತ್ರವನ್ನ ಬೀಸ್ತಾ ಇದ್ದಾರೆ. ಆದರೆ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಮಣೆ ಹಾಕ್ತಾ ಇದೆ ಸರ್ಕಾರ. ವಿಡಿಯೋ ಪ್ರೂಫ್ ತೋರಿಸಿದಂತಹ HD ಕುಮಾರಸ್ವಾಮಿ ವಿಡಿಯೋ ಪ್ರೂಫ್ ಮೂಲಕ ಅಪ್ಪ ಮಗ ಅಂದರೆ ನಿಖಿಲ್ ಕುಮಾರಸ್ವಾಮಿ, HD ಕುಮಾರಸ್ವಾಮಿ ಇಬ್ಬರೂ ಕೂಡ DK ಶಿವಕುಮಾರ್ ಅವ್ರ ವಿರುದ್ಧ ಗುಡುಕ್ತಾ ಇದ್ದಾರೆ. ಟ್ವೀಟ್ ಮೂಲಕ ಬಂಡೆ ವಿರುದ್ಧ ಮಗ ನಿಖಿಲ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಇದೀಗ SIR ಸಮರ ಅನ್ನುವಂಥದ್ದು ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. SIR ಪ್ರಕ್ರಿಯೆ ರಾಜ್ಯಾದ್ಯಂತ ಬಹಳ ಜೋರಾಗಿ ನಡೀತಾ ಇದೆ. ಆದರೆ ರಾಮನಗರದಲ್ಲಿ SIR ಪ್ರಕ್ರಿಯೆ ನಡೀತಾ ಇಲ್ಲ, ಸರಿಯಾಗಿ ನಡೀತಾ ಇಲ್ಲ. ಯಾಕೆಂತಂದರೆ ವಲಸೆ ಬಂದಿರುವಂತಹ ಬಾಂಗ್ಲಾದೇಶದ ಜನರಿಗೆ ವೋಟರ್ ಐಡಿಗಳನ್ನು ಕೊಡುವಂತಹ ಷಡ್ಯಂತ್ರವನ್ನು ರೂಪಿಸ್ತಾ ಇದೆನಾ ಈಗಿನ ಸರ್ಕಾರ, ಅಂದರೆ DK ಶಿವಕುಮಾರ್ ಅವರ ಸರ್ಕಾರ ಅನ್ನುವಂತಹ ಆರೋಪವನ್ನು ಕೇಂದ್ರ ಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಹೆಂಗಿದೆ ಅಂತಂದರೆ, ಇದು ಪ್ಲ್ಯಾಂಡ್. ಇದು ಅಕ್ರಮ ವಲಸಿಗರಿಗೆ, ಅಂದರೆ ಯಾರ್ಯಾರು ಬಾಂಗ್ಲಾದೇಶದಿಂದ ಬಂದಿದ್ದಾರೋ ಅವರಿಗೆಲ್ಲ ವೋಟರ್ ಐಡಿಗಳನ್ನು ಕೊಟ್ಟು ಅಪ್ಕಮಿಂಗ್ ಎಲೆಕ್ಷನ್ಸ್ಗಳಲ್ಲಿ ಅವರ ಕಡೆಯಿಂದ ಮತವನ್ನು ಪಡೆದುಕೊಳ್ಳುವಂತಹ ಒಂದು ಸೂತ್ರವನ್ನು ಹೆಣಿತಾ ಇದ್ದಾರೆ DK ಶಿವಕುಮಾರ್ ಅನ್ನುವಂತಹ ಆರೋಪವನ್ನು DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ರಾಮನಗರಕ್ಕೂ ಕೂಡ ನುಗ್ಗಿಬಿಟ್ಟಿದ್ದಾರೆ ಬಾಂಗ್ಲಾದ ವಲಸಿಗರು. ಹೊಸ ಕಿಚ್ಚನ್ನು ಹಚ್ಚಿಸ್ತಾ ಇದ್ದಾರೆ ಕುಮಾರಸ್ವಾಮಿ. ಇಷ್ಟು ದಿನ ಬಿಡದಿಯ ಟೌನ್ಶಿಪ್ ಬಗ್ಗೆ ಉಭಯ ನಾಯಕರ ನಡುವೆ ಜೋರಾದಂತಹ ವಾಗ್ವಾದ, ಜೋರಾದಂತಹ ಸಮರ. ಒಬ್ಬರು ಬಿಟ್ಟರೆ ಒಬ್ಬರು ಬಾಣ ಬಿಟ್ಟರೆ ಮತ್ತೊಬ್ಬರು ಮಾತಿನ ಬಾಣಗಳು. ಆದರೆ ಇಬ್ಬರು ಪರಸ್ಪರ ಮುಖಾಮುಖಿ ಭೇಟಿಯಾಗಲಿಲ್ಲ, ಕೂಡಲಿಲ್ಲ, ಮಾತಾಡಲಿಲ್ಲ. ಇನ್ನೇನು ಆ ಕಿಚ್ಚು ಹತ್ತಿ ಉರಿತಾ ಇರುವಂತಹ ಕಿಚ್ಚು ಆರಿ ಹೋಯಿತು ಅನ್ನುವಷ್ಟರಲ್ಲಿಯೇ ಹೊಸದೊಂದು ಖ್ಯಾತಿಯನ್ನು ಕೇಂದ್ರ ಮಂತ್ರಿ ಕುಮಾರಸ್ವಾಮಿಗಳು ತಗೊಂಬಂದು ಕೂತಿದ್ದಾರೆ. SIR ಪ್ರಕ್ರಿಯೆಯಲ್ಲಿ ಲೋಪದೋಷಗಳು ಕಂಡು ಬರ್ತಾ ಇದೆ. ಅದು ಎಸ್ಪೆಷಲಿ ರಾಮನಗರದಲ್ಲಿ ಸರಿಯಾಗಿ ಆಗ್ತಾ ಇಲ್ಲ. ಬಾಂಗ್ಲಾ ವಲಸಿಗರು ಅಲ್ಲಿ ಬಂದಿದ್ದಾರೆ, ಅವರಿಗೆ ವೋಟರ್ ಐಡಿಗಳನ್ನು ಕೊಟ್ಟು ಬಿಡ್ತಾರಾ SIR ಅವರು ಅನ್ನುವಂತಹ ಒಂದು ಅನುಮಾನ ಈಗ ಕುಮಾರಸ್ವಾಮಿಯವರ ವಲಯದಲ್ಲಿ ಮತ್ತು ಕುಮಾರಸ್ವಾಮಿ ಅವರಿಗೆ ವ್ಯಕ್ತವಾಗ್ತಾ ಇದೆ. ಕಲ್ಯಾಣ ಮಂಟಪದಲ್ಲಿ ಉಳ್ಕೊಂಡಿರುವಂತಹ SIR ತಂಡ ಚೌಟ್ರಿಯಲ್ಲಿದ್ದಾರೆ. ಏನೇನಾಗುತ್ತೆ ಅನ್ನುವಂತಹ ವಿಡಿಯೋ ಪ್ರೂಫ್ಗಳನ್ನು ಕೊಟ್ಟು ತಂದೆ ಮತ್ತು ಮಗ ನಿಖಿಲ್ ಕುಮಾರಸ್ವಾಮಿ ಇಬ್ಬರೂ ಗುಡುಗಿದ್ದಾರೆ. ಟ್ವಿಟರ್ ಮೂಲಕ ಟ್ವೀಟ್ಗಳನ್ನು ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಇದೆ. ಬ್ರೇಕಿಂಗ್ ಪ್ಲೇಟ್ ಪ್ಲೇಸ್. ಮತ್ತೊಂದು ಬ್ರೇಕಿಂಗನ್ನು ನೋಡ್ಕೊಂಬರೋಣ. ಈ SIRಗೆ ಸಂಬಂಧಪಟ್ಟಂತೆ ಜೂನ್ 30ರಿಂದ ಮತಪಟ್ಟಿ ಪರಿಷ್ಕರಣೆಯ ಕಾರ್ಯ. ರಾಮನಗರದಲ್ಲಿ SIR ಪ್ರತಿಕ್ರಿಯೆಯಲ್ಲಿ ಭಾರೀ ಲೋಪಗಳು ಕಂಡು ಬರ್ತಾ ಇದೆ. ರಾಮನಗರದಲ್ಲಿ SIR ಪ್ರಕ್ರಿಯೆಯಲ್ಲಿ ಬಾಂಗ್ಲಾ ಜನ ಭಾಗಿಯಾಗ್ತಾ ಇದ್ದಾರಾ? ಮನೆ ಭೇಟಿ ಬದಲು ಸಮುದಾಯ ಭವನದಲ್ಲಿಯೇ ಈಗ SIR ಪ್ರಕ್ರಿಯೆ ನಡೀತಾ ಇದೆ. ಸಮುದಾಯ ಭವನದಲ್ಲಿ ಕುಳಿತು SIR ಪ್ರಕ್ರಿಯೆ. ಕಳ್ಳ ಮತದಾರರನ್ನ ಒಂದು ಕಡೆ ಕೂರಿಸಿ SIR ಪ್ರಕ್ರಿಯೆ ಮಾಡ್ತಾ ಇದ್ದಾರಾ? ಬಾಂಗ್ಲಾ ವಲಸಿಗರನ್ನ ಕೂರಿಸಿ SIR ಮಾಡಿದಂತಹ ಸರ್ಕಾರ ಅನ್ನುವಂತಹ ಆರೋಪ ಈಗ ಕೇಳಿಬರ್ತಾ ಇದೆ. ಮನೆ ಬಾಗಿಲಿಗೆ ಹೋಗಿ BLOಗಳು ಪ್ರಕ್ರಿಯೆಯನ್ನು ನಡೆಸಬೇಕು, ಆದರೆ ಕಲ್ಯಾಣ ಮಂಟಪದಲ್ಲಿಯೇ ಈ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂತಹದ್ದು ಕೇಂದ್ರ ಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರ ಆರೋಪ. ಚುನಾವಣಾ ಆಯೋಗಕ್ಕೆ ಗೃಹ ಸಚಿವರಿಗೆ ಪತ್ರ. ಗೃಹ ಸಚಿವರ ಗಮನಕ್ಕೆ ಇದನ್ನ ತರ್ತೀನಿ ಅಂತ ಈಗ ಪಣ ತೊಟ್ಟಂತಹ ಕುಮಾರಸ್ವಾಮಿ DK ಸರ್ಕಾರದ ಲೋಪವನ್ನ ಎತ್ತಿ ಹಿಡಿಯೋದಕ್ಕೆ ಕುಮಾರಸ್ವಾಮಿಗಳು ಈಗ ಸಜ್ಜಾಗಿ ಕುಳಿತುಕೊಂಡಿದ್ದಾರೆ. SIR ಪ್ರಕ್ರಿಯೆಯನ್ನು ಹೆಂಗೆ ಮಾಡಬೇಕು? BLORಗಳು ಮನೆಗೆ ಹೋಗಿ
ಅವರ ಆಧಾರ್ ಕಾರ್ಡ್ಗಳನ್ನು, ಪಾನ್ ಕಾರ್ಡ್ಗಳನ್ನು, ಹಿಂದೆ ಅವರಿಗಿದ್ದಂತಹ ವೋಟರ್ ಐ ಡಿಗಳನ್ನು ಅದನ್ನೆಲ್ಲವನ್ನು ನೋಡಿ ಒಂದು ಪುನರ್ ಪರಿಷ್ಕರಣೆ ಅನ್ನುವಂಥದ್ದನ್ನು ಮಾಡಬೇಕು ಮತ್ತು ಅದು ಕ್ರಮ. ದಟ್ ಈಸ್ ದ ಪ್ರೋಸೆಸ್. ಆದರೆ ಈಗ ಆ ಪ್ರೋಸೆಸ್ ಆಗ್ತಾ ಇಲ್ಲ ರಾಮನಗರದಲ್ಲಿ ಅನ್ನುವಂಥದ್ದು ಕೇಂದ್ರ ಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿಯವರ ತೀವ್ರವಾದಂತಹ ಆರೋಪ. ಯಾಕೆಂತಂದರೆ ಒಂದು ಕಲ್ಯಾಣ ಮಂಟಪವನ್ನು, ಒಂದು ಸಮುದಾಯ ಭವನವನ್ನು ಬುಕ್ ಮಾಡ್ಕೊಂಡು ಎಲ್ಲ ಜನರನ್ನು ಅದೇ ಸಮುದಾಯ ಭವನಕ್ಕೆ ಕರ್ಕೊಂಡು ಬಂದು ಅಲ್ಲಿ SIR ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ದಿಸ್ ಈಸ್ ಲೀಗಲ್ ಥಿಂಗ್. ಇದು ಲೀಗಲ್ ಆಗುತ್ತಾ ಅಥವಾ ಕ್ರಮ ಹಿಂಗಿದೆನಾ? ಹಿಂಗೆ ಮಾಡಬಹುದಾ? ನೋ. ಮನೆಗೆ ತೆರಳಬೇಕು. ಅವರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಏನಿದ್ದಾರೆ, ಯಾರ್ಯಾರಿಗೆ ಮತದಾನದ ಹಕ್ಕಿದೆ, ಏನು ಕತೆ, ಏನು ತಾಣ, ಅದನ್ನೆಲ್ಲವನ್ನೂ ಕೂಡ ನೋಡಿಕೊಂಡು SIR ಪ್ರಕ್ರಿಯೆಗೆ ಮುಂದಾಗಬೇಕು. ಆದರೆ ರಾಮನಗರದಲ್ಲಿ ಈಗ ಸಮುದಾಯ ಭವನದಲ್ಲಿ, ಒಂದು ಚೌಟ್ರಿಯಲ್ಲಿ, ಒಂದು ಕಲ್ಯಾಣ ಮಂಟಪದಲ್ಲಿ ಈ ರೀತಿಯಾದಂತಹ SIR ಪ್ರಕ್ರಿಯೆ ಅಂತಕ್ಕಂಥದ್ದು ನಡೀತಾ ಇದೆಯಲ್ಲ, ಇದು ಒಪ್ಪುವಂಥದ್ದಲ್ಲ ಅಂತ ಹೇಳಿ DK ಶಿವಕುಮಾರ್ ಅವರ ವಿರುದ್ಧ, ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿ ಅವರು ಗುಡುಕ್ತಾ ಇದ್ದಾರೆ. ಆ್ಯಂಡ್ ಎಲೆಕ್ಷನ್ ಕಮಿಟಿಗೆ ಇದ್ರ ಬಗ್ಗೆ ನಾನು ಕಂಪ್ಲೇಂಟನ್ನು ಮಾಡ್ತೇನೆ. ಅದರ ಜೊತೆಗೆ ಅಮಿತ್ ಶಾ ಅವರಿಗೆ, ಕೇಂದ್ರದ ಗೃಹ ಮಂತ್ರಿಗಳಾಗಿರುವಂತಹ ಅಮಿತ್ ಶಾ ಅವರ ಗಮನಕ್ಕೆ ತರ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಮಾತನಾಡಿರುವಂತಹ ಒಂದು ಬೈಟ್ ಇದೆ. ಬೈಟ್ ಪ್ಲೀಸ್. ಏನು ಮಾತಾಡಿದ್ದಾರೆ ಕುಮಾರಸ್ವಾಮಿ? ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಬಾಂಗ್ಲಾದೇಶದ ನಿವಾಸಿಗಳ ಬಗ್ಗೆ. ಕನಿಷ್ಠ ಒಂದು 8ರಿಂದ 10,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮನಗರದಲ್ಲಿ ಇವತ್ತು ಇವ್ರನ್ನೆಲ್ಲರನ್ನೂ ರಕ್ಷಣೆ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ. ರಾಮನಗರ, ಚನ್ನಪಟ್ಟಣ ಭಾಗದಲ್ಲಿ. ಇಲ್ಲಿ ರಾಮನಗರದಿಂದ ನಮ್ಮನ್ನು ಖಾಲಿ ಮಾಡಿಸಿದ್ದೇನೆ ಅಂತಕ್ಕಂಥ ನೆನ್ನೆ ಮಾತೇನು ಹೇಳ್ತಾರೆ. ನನ್ನನ್ನು ಖಾಲಿ ಮಾಡಿಸ್ಲಿಕ್ಕೆ ಆಗಲ್ಲ. ನನ್ನ ಮತ ಇರೋದೇ ರಾಮನಗರದಲ್ಲಿ. ನನ್ನದು, ನಿಖಿಲ್ ಕುಮಾರಸ್ವಾಮಿದು, ಅನಿತಾ ಕುಮಾರಸ್ವಾಮಿದು, ನನ್ನ ಸೊಸೆದು, ಎಲ್ಲರದು ರಾಮನಗರದ ಬಿಡದಿ ಹೋಬಳಿಯ ಕೇತನಹಳ್ಳಿ ಗ್ರಾಮದಲ್ಲಿ ನನ್ನ ಮತ ಇರೋದು. ನನ್ನನ್ನು ರಾಮನಗರ ಬಿಟ್ಟು ಕಳ್ಸೋಕ್ಕಾಗಲ್ಲ ಅವರು. ಮುಂದೆ ದಿನಗಳು ಅದು ಬೇರೆ ವಿಷಯ ಚರ್ಚೆ ಮಾಡೋಣ. ಆದರೆ ಮುಖ್ಯಮಂತ್ರಿಗಳೇ, ನಿಮಗೇನಾದರೂ ನೈತಿಕತೆ ಇದ್ದರೆ, ಸ್ವಲ್ಪ ಗೌರವ ಇದ್ದರೆ ಜನಗಳ ಬಗ್ಗೆ, ಇಲ್ಲೇನು ನಡೀತಾ ಇದೆ ರಾಮನಗರದಲ್ಲಿ, ಯಾರು ಕಾರಣ ಇದಕ್ಕೆ? ಈ ರೀತಿಯ ಕಳ್ಳ ಮತದಾನ ಮಾಡ್ತಕ್ಕಂಥದ್ದಕ್ಕೆ, ಕಳ್ಳ ಮತಗಳನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಇಂಥ ಕೆಲಸ ನಿಮ್ಮಿಂದ ಏನಾಗ್ತಿದೆ? ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡು ಮಾತನಾಡ್ತಾ ಇದ್ದೀರಿ? ಅದನ್ನು ಮುಖ್ಯಮಂತ್ರಿಗಳನ್ನ ಕೇಳಬೇಕು. ಅದನ್ನೇ ಈಗ ನನಗೂ ಅದೇ ಆಶ್ಚರ್ಯ. ಪಾಪ ಮುಖ್ಯಮಂತ್ರಿಗಳು ಭಾಳ ಅವರೇ ಖುದ್ದು ಏನು ಚರ್ಚೆ ಮಾಡ್ತಾಯಿದ್ರು, ರಾಜ್ಯದ ಜನತೆಗೆ ಸಂದೇಶ ಕೊಡ್ತಾಯಿದ್ರು. ಇವತ್ತು ಜಿಲ್ಲಾಧಿಕಾರಿ ಏನು ಮಾಡ್ತಾ ಇದ್ದಾರೆ? ಜಿಲ್ಲಾಧಿಕಾರಿನ ಇದೇ ಕೆಲಸಕ್ಕೆ ಬಿಟ್ಕೊಂಡಿದ್ದಾರೆ. ಅಲ್ಲಿ ಅವ್ರ ಮೇಲೂ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದು ನಾನು ಆಗ್ರಹ ಮಾಡ್ತೀನಿ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳನ್ನು ಒಳಗೊಂಡಂತೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಬಹುಶಃ ಇದು ಬರೀ ರಾಮನಗರದಲ್ಲ, ಇಡೀ ರಾಜ್ಯದಲ್ಲಿ ಈ ಪಿತೂರಿ, ಈ ರೀತಿಯ ಅಕ್ರಮ ಮತದಾರರ ಪಟ್ಟಿಯನ್ನು ಇವತ್ತು ಮಾಡ್ತಕ್ಕಂಥವ್ರ ಮುಖಾಂತರ ಪಾಪ 2028ಕ್ಕೂ ಮುಖ್ಯಮಂತ್ರಿ ಆಗಲಿಕ್ಕೆ ಕನಸು ಕಾಣ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ನಾನು ಚುನಾವಣಾ ಆಯೋಗಕ್ಕೂ ಇದ್ರ ಬಗ್ಗೆ ಪತ್ರವನ್ನು ಬರೀತೀನಿ. ಅದರ ಜೊತೆಗೆ ಗೃಹ ಸಚಿವರ ಗಮನಕ್ಕೂ ಇದನ್ನು ತರೋದ್ರ ಮುಖಾಂತರ ಇವತ್ತು ಈ ರೀತಿ ಕರ್ನಾಟಕದಲ್ಲಿ ಈ ಒಂದು ಅಧಿಕಾರವನ್ನು ದುರ್ಬಳಕೆ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಆಗಿರತಕ್ಕಂಥ ರೀತಿಯಲ್ಲೇ ಇಲ್ಲೂ ಇವತ್ತು ಈ ಅಕ್ರಮ ಏನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ನಾನು ಕೇಂದ್ರದ ಚುನಾವಣಾ ಆಯುಕ್ತರಿಗೂ ಗಮನಕ್ಕೆ ತರ್ತೇನೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಿಗೂ ಈ ವಿಷಯವನ್ನು ನಾನು ತರಬೇಕು ಅಂತ ಇದ್ದೇನೆ. ಆರ್ಥಿಕದನ್ನೆಲ್ಲ ಒಟ್ಟಾರೆಯಾಗಿ ಇದು ಕುಮಾರಸ್ವಾಮಿ ಅವರ ಮಾತು. ಏನು ಕುಮಾರಸ್ವಾಮಿ ಅವರು ಹೇಳೋದು ಅಂತಂದರೆ, ರಾಮನಗರವನ್ನು ಬಿಟ್ಟು ನನ್ನನ್ನು ಕಳಿಸಬೇಕು ಅನ್ನುವಂಥ ಷಡ್ಯಂತ್ರ ಮಾಡ್ಕೊಂಡಿದ್ದಾರೆ. ದಟ್ ಈಸ್ ಹೈಲಿ ಇಂಪಾಸಿಬಲ್. ಅದಾಗಲ್ಲ. ಯಾಕೆ ಅಂತಂದರೆ ಇಲ್ಲಿ ನನಗೇ ಆದಂತಹ ಒಂದಿಷ್ಟು ಡೆಪಾಸಿಟ್ ವೋಟ್ಗಳಿದೆ. ಕಳ್ಳ ಮತದಾರರ ಪಟ್ಟಿಯನ್ನು ಸೃಷ್ಟಿ ಮಾಡಿಬಿಟ್ಟು ಈ SIRಗಳನ್ನು ಇಟ್ಕೊಂಡು ನನ್ನನ್ನು ರಾಮನಗರ ಬಿಡಿಸ್ತೀರಿ ಅಂತಂದರೆ ಅದು ಸಾಧ್ಯ ಇಲ್ಲ. 2028ರಲ್ಲಿಯೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕನಸನ್ನು DK ಶಿವಕುಮಾರ್ ಅವರು ಕಾಣ್ತಾ ಇದ್ದಾರೆ. ಇಟ್ಸ್ ನೆವರ್ ಗೋಯಿಂಗ್ ಟು ಹ್ಯಾಪನ್ ಅನ್ನುವಂಥದ್ದು ಕುಮಾರಸ್ವಾಮಿಯವರ ಸ್ಪಷ್ಟವಾಗಿರುವಂತಹ ವಾದ. ಈ ಲೋಪದೋಷಗಳನ್ನು ಎತ್ತಿ ಹಿಡಿತೀನಿ, ಈ ಲೋಪದೋಷಗಳ ವಿರುದ್ಧ ನಾನು ಕಂಪ್ಲೇಂಟನ್ನು ಕೊಡ್ತೀನಿ ಕೇಂದ್ರ ಮಂತ್ರಿಗಳಿಗೆ ಅನ್ನುವಂತಹ ವಿಚಾರವನ್ನು ಕುಮಾರಸ್ವಾಮಿ ಅವರು ಹೇಳಿದರು. ಬಟ್ ಪಾಸಿಬಿಲಿಟೀಸ್ ಇದೆ. SIR ಪ್ರಕ್ರಿಯೆ ಅನ್ನುವಂಥದ್ದು ಹೆಂಗಾಗಬೇಕು ಹಾಗೆ ಆಗಬೇಕು. ಅದನ್ನು ಜನಗಳನ್ನು ಒಂದು ಕಡೆಗೆ ಗುಡ್ಡೆ ಹಾಕ್ಕೊಂಡು ಸಾಮೂಹಿಕವಾಗಿ ಮಾಡುವಂತಹ ಪ್ರಕ್ರಿಯೆ ಅಲ್ಲ. ಯಾಕೆಂತಂದರೆ ಹಂಗೆ ಸಾಮೂಹಿಕವಾಗಿ ಮಾಡಿದಾಗ ಯಾರು ಬರ್ತಾರೋ ಯಾರಿಲ್ವೋ ಹೆಂಗೆ ಅಂತ ನೀವು
ಕನ್ಸಿಡರ್ ಮಾಡ್ತೀರಿ, ಹೆಂಗೆ ಅಂತ ಪರಿಷ್ಕರಣೆಯನ್ನು ಮಾಡ್ತೀರಿ? ಅದರಿಂದ ಕುಮಾರಸ್ವಾಮಿ ಅವರು ಇದನ್ನು ತೀವ್ರವಾಗಿ ವಿರೋಧವನ್ನು ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಇದೆ. ಬ್ರೇಕಿಂಗ್ ಪ್ಲೀಸ್. ಇನ್ನು ಕುಮಾರಸ್ವಾಮಿ ಅವರ ಮಗ ಆಗಿರುವಂತಹ ಮಗನಿಂದಲೂ ಕೂಡ ತೀವ್ರ ಪ್ರಮಾಣದ ವಿರೋಧ. ಮತಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಲೋಪ ಆಗ್ತಾ ಇದೆ ಅನ್ನುವಂತಹ ಆರೋಪ. ಮನೆ ಮನೆಗೆ ಭೇಟಿ ನೀಡಿ ಗಣತಿಯ ನಮೂನೆಯನ್ನ ವಿಸ್ತರಿಸ್ತಾ ಇಲ್ಲ, ಸಮುದಾಯ ಭವನಗಳಲ್ಲಿ ಕುಳಿತುಕೊಂಡು ಗಣತಿಯ ನಮೂನೆಯನ್ನ ವಿತರಣೆ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ರಾಮನಗರ ಕ್ಷೇತ್ರದ ಪ್ರಸ್ತುತ SIR ಪ್ರಕ್ರಿಯೆಯನ್ನ ಸ್ಥಗಿತಗೊಳಿಸಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಮೇಲ್ವಿಚಾರಣೆ ಮಾಡಿ, ಇನ್ನೇನ ಮೋರ್ ಎಂಕ್ವೈರಿ ಅಂತ ಹೇಳ್ತಾ ಇದ್ದಾರೆ. ಮುಖ್ಯ ಚುನಾವಣಾಧಿಕಾರಿಗಳು ಮೇಲ್ವಿಚಾರಣೆಯನ್ನು ಮಾಡ್ತಾರೆ. SIR ಪ್ರಕ್ರಿಯೆ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಹಳ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ, ಎಕ್ಸ್ ಖಾತೆಯಲ್ಲಿ, ಟ್ವಿಟರ್ನಲ್ಲಿ ಟ್ವೀಟನ್ನು ಮಾಡ್ಕೊಂಡಿದ್ದಾರೆ. ಏನು ಅಂತಂದರೆ, ಮತಪಟ್ಟಿಯ ವಿಶೇಷ ಒಂದು ಪರಿಷ್ಕರಣೆ ಏನಿದೆ ಅದರಲ್ಲಿ ತೀವ್ರವಾದಂತಹ ಲೋಪ ಅನ್ನುವಂಥದ್ದು ಕಾಣ್ತಾ ಇದೆ. ಎಸ್ಪೆಷಲಿ ರೈಟ್ ನೌ ಈಗ ರಾಮನಗರದಲ್ಲಿ ಏನೇನು SIR ಪ್ರಕ್ರಿಯೆ ನಡೀತಾ ಇದೆ, ಪರಿಷ್ಕರಣೆ ನಡೀತಾ ಇದೆ, ಅದನ್ನು ನಿಲ್ಲಿಸಿಬಿಡಿ. ಯು ಹ್ಯಾವ್ ಟು ಸ್ಟಾಪ್ ದಟ್. ಯಾಕೆಂತಂದರೆ ಅದು ಪ್ರಾಪರ್ ಆಗಿ ನಡೀತಾ ಇಲ್ಲ. ಏನು ಸಮುದಾಯ ಭವನಗಳಲ್ಲಿ ಈ ರೀತಿಯಾದಂತಹ ಪರಿಷ್ಕರಣೆ ನಡೆಯುತ್ತೋ ಅಂತಹ ಪರಿಷ್ಕರಣೆ ನಡೆದಾಗ ವಲಸೆ ಬಂದಂತಹ ವ್ಯಕ್ತಿಗಳು ಮತದಾರರ ಪಟ್ಟಿಯಲ್ಲಿ ಸೇರಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ದಿಸ್ ಶುಡ್ ನಾಟ್ ಹ್ಯಾಪನ್, ಇದು ಆಗಬಾರದು ಅನ್ನುವಂಥದ್ದು ಕೂಡ ಕುಮಾರಸ್ವಾಮಿಯವರ ಪುತ್ರ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿಯವರ ಅಭಿಪ್ರಾಯ. ತಂದೆ ಮಗ ಇಬ್ಬರೂ ಕೂಡ ಈಗ DK ಶಿವಕುಮಾರ್ ಅವರ ಸರ್ಕಾರದ ವಿರುದ್ಧ ಗುಡುಕ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ, ನಿನ್ನೆ ಮೊನ್ನೆ ಅಷ್ಟೇ ಒಂದು ಬಿಡದಿಯ ಬಡದಾಟ ಅನ್ನುವಂಥದ್ದಿತ್ತು. ಬಿಡದಿಯ ಟೌನ್ಶಿಪ್ ಬಗ್ಗೆ ಹೆಂಗೆ ಸಮರವನ್ನು ಸಾರಿದರು ಉಭಯ ನಾಯಕರು ಅನ್ನುವಂಥದ್ದನ್ನು ರಾಜ್ಯದ ಜನ ಕಣ್ಣು ತುಂಬಿಕೊಂಡಿದ್ದಾರೆ. ಈಗ ಒನ್ಸ್ ಅಗೇನ್ SIR ಪರಿಷ್ಕರಣೆ, ಅದರಲ್ಲೂ ರಾಮನಗರದಲ್ಲಿ ನಡೆದಂತಹ ಈ ಪರಿಷ್ಕರಣೆಯನ್ನು ಹಿಡ್ಕೊಂಡು ಅದು ಹೆಂಗೆ ಮುಖ್ಯಮಂತ್ರಿಗಳ ಮೇಲೆ ಸಮರವನ್ನು ಸಾರ್ತಾರೆ ಅನ್ನುವಂಥದ್ದನ್ನು ರಾಜ್ಯದ ಜನತೆ ನೋಡಿ ಕಣ್ಣು ತುಂಬಿಕೊಳ್ಳಬೇಕಾಗಿದೆ. ಬಟ್ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರದೇ ಅದೇ ಹೆಂಗೆ ಕಂಪ್ಲೇಂಟನ್ನು ಮಾಡ್ತಾರೆ ಮುಖ್ಯ ಚುನಾವಣಾಧಿಕಾರಿಗಳಿಗೆ, ನಿಖಿಲ್ ಕುಮಾರಸ್ವಾಮಿ ಹೆಂಗೆ ಕಂಪ್ಲೇಂಟ್ ಮಾಡ್ತಾರೆ, ಕಂಪ್ಲೇಂಟ್ ಮಾಡಿದ ಮೇಲೆ ಸಂಬಂಧಪಟ್ಟಂತಹ ಎಲೆಕ್ಷನ್ ಕಮಿಷನ್ ಯಾವ ರೀತಿಯಾದಂತಹ ಚಾರ್ಜಸ್ಗಳನ್ನು ತೆಗೆದುಕೊಳ್ಳುತ್ತೆ, ಆ್ಯಕ್ಷನ್ ತೆಗೆದುಕೊಳ್ಳುತ್ತೆ ನೋಡಬೇಕು. ಅಮಿತ್ ಶಾ ಏನು ಮಾಡ್ತಾರೆ, ಗೃಹ ಸಚಿವರಿಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅಮಿತ್ ಶಾ ಏನು ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಮುಖ್ಯ ಚುನಾವಣಾಧಿಕಾರಿಗಳು ಮೇಲ್ವಿಚಾರಣೆಯನ್ನು ನಡೆಸಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಡಿ, ಅದು ಯಾವಾಗ ಕಂಪ್ಲೇಂಟ್ ಮಾಡ್ತೀರಿ ಅನ್ನುವಂಥದ್ದನ್ನು ಜನ ಕಾಯ್ಕೊಂಡು ಕೂತಿದ್ದಾರೆ. ಆದರೆ ಕುಮಾರಸ್ವಾಮಿಯವರಂತರೂ ವೆರಿ ಕ್ಲಿಯರ್ಡ್ ಆಗಿದ್ದಾರೆ, ಕ್ಲಿಯರ್ ಆ್ಯಂಡ್ ಕ್ರಿಸ್ಟಲ್ ಆಗಿದ್ದಾರೆ, ಬಹಳ ಸ್ಪಷ್ಟವಾಗಿದ್ದಾರೆ. ಯಾಕಂತಂದರೆ ವಿಡಿಯೋ ಎವಿಡೆನ್ಸಸ್ಗಳನ್ನು ಇಟ್ಕೊಂಡು ಮಾತಾಡ್ತಿದ್ದಾರೆ. ಒಂದು ದೊಡ್ಡ ಕಲ್ಯಾಣ ಮಂಟಪ, ಒಂದು ದೊಡ್ಡ ಸಮುದಾಯ ಭವನ, ಅಲ್ಲಿ ಜನಗಳನ್ನು ಗುಡ್ಡೆ ಹಾಕ್ಕೊಂಡು ಅಲ್ಲಿ ನೀವು SIR ಪ್ರಕ್ರಿಯೆ ಮಾಡ್ತೀರಿ ಅಂತೆ, ಅದನ್ನು ನಾವು ಹೂ ಅನ್ನಬೇಕಂತೆ, ಅದನ್ನು ನಾವು ಎಕ್ಸೆಪ್ಟ್ ಮಾಡಬೇಕಂತೆ. ಅದು ಆಗಲ್ಲ ಅನ್ನೋದು ಕುಮಾರಸ್ವಾಮಿಯವರ ಮಾತು. ಕಳ್ಳ ಮತದಾರರನ್ನು ಸೃಷ್ಟಿ ಮಾಡೋದಕ್ಕೆ ಈ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥ ತೀವ್ರವಾದಂತಹ ಆರೋಪ. ನೋಡೋಣ ಮೇಲ್ವಿಚಾರಣೆ ಅದು ಹೆಂಗಾಗುತ್ತೆ, ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಅದು ಹೆಂಗೆ ಮೇಲೆ ಅಧಿಕಾರಿಗಳು, ಮುಖ್ಯ ಚುನಾವಣಾಧಿಕಾರಿಗಳು ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾರೆ, ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದನ್ನು ನೋಡೋಣ. ಈಗ ರಾಮನಗರದಲ್ಲಿ ಆಗಿರುವಂಥ ಈ ಘಟನೆ ಬೆಳಕಿಗೆ ಬಂದಿದೆ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಆಗುವಂತಹ ಸಂಭವ ಇದೆ, ಲಕ್ಷಣಗಳಿದೆ. ಆದ್ದರಿಂದ ಎಚ್ಚರಿತುಕೊಳ್ಳಿ, ವಲಸಿಗರನ್ನ ಒಳಗಡೆ ಬರೋದಕ್ಕೆ ಬಿಡಬೇಡಿ ಅನ್ನುವಂಥದ್ದು ಕುಮಾರಸ್ವಾಮಿಯವರ ಬಹಳ ಸ್ಪಷ್ಟವಾದಂಥ ಅಭಿಪ್ರಾಯ ಮತ್ತು ಮನದಾಳದ ಮಾತು. ಬಟ್ ಗೊತ್ತಿಲ್ಲ ಮುಂದೆ ಹೆಂಗೆ ರಿಯಾಕ್ಟ್ ಆಗ್ತಾರೆ, ಇದರ ಬಗ್ಗೆ DK ಶಿವಕುಮಾರ್ ಅವರು ಏನು ರಿಯಾಕ್ಟ್ ಆಗ್ತಾರೆ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಮತ್ತು ನೀವು ಕಾದು ನೋಡಬೇಕಾಗಿದೆ.